KSRTC ವತಿಯಿಂದ ಸಾರಿಗೆ ಇಲಾಖೆಯವರು ರಾಮಲಿಂಗ ರೆಡ್ಡಿ ಅವರ ಮಂತ್ರಿಗಳು, ಸಾರಿಗೆ ಮಂತ್ರಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನಗದು ರಹಿತ KSRTC ಆರೋಗ್ಯ ಯೋಜನೆ. ನಗದು ರಹಿತ ಅಂದ್ರೆ ಕ್ಯಾಶ್ಲೆಸ್, ದುಡ್ಡು ಕೊಡದೇನೆ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆಯನ್ನು ಪಡ್ಕೊಳ್ತಕ್ಕಂಥ. ಆಮೇಲೆ ದುಡ್ಡು ಕೊಡ್ತೀವಿ ವಿಕಾಸ. ಈ ಆಸ್ಪತ್ರೆಗಳ ಒಡಂಬಡಿಕೆ MOU ಮಾಡ್ಕೊಂಡಿದ್ವಿ, ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಇದರಲ್ಲಿ ನೌಕರರು 650 ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ತಿಂಗಳಿಗೆ ವರ್ಷಕ್ಕೆ ತಿಂಗಳಿಗೆ 650 ರೂಪಾಯಿ ಕೊಡ್ತಾರೆ. ಅದನ್ನು ನಾವು ಸಂಬಳದಲ್ಲೇನೆ ಮುರ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದರೆ ಈಗಾಗಲೇ KSRTC MD ಹೇಳಿದಾಗೆ ಮೊದಲೇ ಜನವರಿನಲ್ಲಿ ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಕೊಟ್ಬಿಡ್ತದೆ. ಆಮೇಲೆ ಒಟ್ಟು 46 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ. ನಾನು ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಬಹಳ ದಿನಗಳಿಂದ ಕಾರ್ಮಿಕ ನಾಯಕರುಗಳು ಮತ್ತು KSRTC ನೌಕರರು, ಬೇರೆ ಕಾರ್ಪೊರೇಷನ್ ನೌಕರರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನು ರಾಮಲಿಂಗ ರೆಡ್ಡಿ ಅವರು ಕಾರ್ಯಗತಗೊಳಿಸಿದ್ದಾರೆ. ಹೊಸ ನೌಕರರೆಲ್ಲರೂ ಕೂಡ ಇದರಿಂದ ನೌಕರರ ಕುಟುಂಬದವರಿಗೆ, ಅವರು ಬರೀ ನೌಕರರಿಗೆ ಅಷ್ಟೇ ಅಲ್ಲ, ನೌಕರರ ಕುಟುಂಬದವರು, ಅವರ ತಂದೆ ತಾಯಿಗಳು, ಮಕ್ಕಳು ಮತ್ತು ಅವರ ಹೆಂಡತಿ ಅಥವಾ ಗಂಡ, ಇವ್ರಿಗನ್ನು ಒಳಗೊಂಡಂತ ಇರ್ತಕ್ಕಂಥದ್ದು. ಇದರಿಂದ ಬಹಳಷ್ಟು ಉಪಯೋಗ ಆಗ್ತದೆ. ಆಮೇಲೆ ಯಾರು ಕೂಡ ಈಗ ಅದನ್ನು ಹೇಳಿದ್ರು, ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, ಅವರು ಯಾವ್ಯಾವ ಸ್ಥಳದಲ್ಲಿದ್ದರೆ ಅಲ್ಲೇನೆ ತಗೋಬೋದು ಅಂತ ಕಾರ್ಡ್ಗಳನ್ನೆಲ್ಲ ವಿತರಣೆ ಮಾಡ್ತಾರೆ. ಎಲ್ರಿಗೂ ಕೂಡ ಕಾರ್ಡ್ ಕೊಡ್ತಾರೆ. ಆ ಕಾರ್ಡು ತೋರಿಸಿದ್ರೆ ಆಸ್ಪತ್ರೆಯವರು ಮಾಡಬೇಕು. ಅವ್ರಿಗೆ ಏನೇ ಕಾಯಿಲೆ ಬಂದರೂ ಕೂಡ ಆ ಕಾಯಿಲೆನ ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಎಲ್ಲ ಆಸ್ಪತ್ರೆಯ ಪ್ರತಿನಿಧಿಗಳಿಗೆ ಸೂಚನೆ ಏನಪ್ಪ ಕೊಡ್ತೀನಿ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ತಿರಸ್ಕಾರ ಮನೋಭಾವದಿಂದ ನೋಡಬಾರ್ದು. ಯಾವ ಆಸ್ಪತ್ರೆಯವರು ಕೂಡ ಅವರನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಬಂದ ತಕ್ಷಣ ಅವರಿಗೆ ಹೇಗೆ ಬೇರೆಯವರು ದುಡ್ಡು ಕೊಟ್ಟು ಚಿಕಿತ್ಸೆ ಪಡ್ಕೊಳ್ತಾರೆ, ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ಕೂತ್ಕೊಳ್ಳಿ ಆಮೇಲೆ ನೋಡ್ತೀವಿ ಅಂತ ಅನ್ನೋದು ಹಂಗೆಲ್ಲ ಮಾಡಬಾರ್ದು. ಅಥವಾ ಕೊನೆಯಲ್ಲಿ ನೋಡ್ತೀವಿ ಅಂತ ಅನ್ನೋದು ಹಾಗೆಲ್ಲ ಮಾಡಬಾರ್ದು. ದುಡ್ಡು ಕೊಟ್ಟು ನೀವು ಚಿಕಿತ್ಸೆ ಯಾರು ಪಡ್ಕೋತಾರೆ ಅದೇ ರೀತಿ ಇವ್ರನ್ನು ಕೂಡ ಟ್ರೀಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಎಲ್ಲ ಆಸ್ಪತ್ರೆಗಳ
ಪ್ರತಿನಿಧಿಗಳಿಗೆ ಸುಮಾರು 275 ಆಸ್ಪತ್ರೆಗಳ ಜೊತೆಯಲ್ಲಿ ಈಗಾಗಲೇ MOU ಆಗಿದೆ. ಇವತ್ತು ಕೂಡ ಕೆಲವು MOUಗಳನ್ನ ವಿತರಣೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಸ್ಪತ್ರೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡ್ತೀವಿ. ಇವತ್ತು ಬರೀ KSRTC ನೌಕರರಿಗೆ ಮಾತ್ರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ BMTC ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ 2 ಕಾರ್ಪೊರೇಷನ್ಗಳು